ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇವತ್ತು ನೋಡ್ತಾ ಇದ್ದೀವಿ ಅಧ್ಯಾಯ 5 ಮೂರನೇ ತರಗತಿಯ ಗಣಿತ ಭಾಗ 1 ಅಧ್ಯಾಯ 5 ಗುಣಾಕಾರ. ಇವತ್ತಿನ ದಿನ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಪಠ್ಯೋತ್ತರ ಪ್ರಶ್ನೋತ್ತರಗಳನ್ನ ನಾವು ಇವತ್ತಿನ ದಿನ ನೋಡೋಣ. ಈ ಅಧ್ಯಾಯದ ಕಲಿತ ನಂತರ ನೀನು ಏನೇನ್ ಕಲಿತೀಯ ಅಂತ ಅನ್ನೋದನ್ನ ಕೊಟ್ಟಿದ್ದಾರೆ. ನೀವು ಒಂದ್ಸರಿ ಓದ್ಕೊಳ್ಳಿ. ಪುನರಾವರ್ತಿತ ಸಂಕಲನ. ಸೊ ಇದು ಎಕ್ಸಾಂಪಲ್ ಇದೆ, ಒಂದು ನೋಡಿ. ಅದಾದ್ಮೇಲೆ ಉದಾಹರಣೆಗಳು ಕೊಟ್ಟಿದ್ದಾರೆ ಅವರು ಸಂಖ್ಯೆ. ಅದಾದ್ಮೇಲೆ 10 ಗುಣಿಲೆ 3 = 30. ಪುನರಾವರ್ತಿತ ಸಂಕಲನವೇ ಗುಣಾಕಾರ. ಪುನರಾವರ್ತಿತ ಸಂಕಲನ ಅಂದ್ರೆ ಈಗ ನೋಡಿ 10 + 10 + 10 ಎಷ್ಟು ಸರಿ ಇದು ಸಂಕಲನ ಮಾಡಿದ್ವಿ? 3 ಸರಿ. 1 2 3. ಅದೇ ರೀತಿ ಇನ್ನು ಇದನ್ನ ಗುಣಾಕಾರ ಹೆಂಗ್ ಮಾಡೋದು ಅಂದ್ರೆ 10ಅನ್ನ ಒಂದ್ ಸರಿ ಬರ್ಕೊಳ್ಳೋದು. ಎಷ್ಟು ಸರ ಕೂಡಿಸಿದರ? 3 ಸರಿ. 3 ಸರಿ ಇಲ್ಲಿ ಬರ್ಕೊಳ್ಳೋದು. = 10 3 30. ಇದು ಪುನರಾವರ್ತಿತ ಸಂಕಲನವೇ ಗುಣಾಕಾರ. ಅದೇ ರೀತಿ ಎರಡನೇ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ನಾವಿನ್ ನೋಡೋಣ. ಅಭ್ಯಾಸ 5.1 ಕೊಟ್ಟಿದ್ದಾರೆ. ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಸಂಕಲನ ರೂಪ ಮತ್ತು ಗುಣಾಕಾರ ರೂಪಗಳನ್ನು ಬರೆಯಿ ಅಂತ ಹೇಳಿದ್ದಾರೆ. ಇಲ್ಲಿ ಚಿತ್ರ ಮೊದಲನೇದು ಕೊಟ್ಟಿದ್ದಾರೆ. ಎಲೆಗಳು ಎಷ್ಟಿವೆ ನೋಡ್ತೀನಿ. 1 2 3. 3 ಬರ್ಕೊಂಡ್ರ? 1 2 3. 3 ಬರ್ಕೊಂಡ್ರ? ಎಷ್ಟಿವೆ? 1 2. 2 ಸಾರಿ 3ಅನ್ನ ಕೂಡಿಸಬೇಕು. ಎಷ್ಟಾಯ್ತು? 6 ಆಯ್ತು. ಅದೇ ರೀತಿ ಇನ್ನು ಗುಣಾಕಾರ ಮಾಡೋದಾದ್ರೆ 3 ಎಲೆಗಳು ಹೊಂದಿರುವ ಕಾಂಡ ಎಷ್ಟಿದೆ? 2 ಸಾರಿ ಇದೆ. 3 2 6. ಸೊ ಈ ರೀತಿ ನೀವು ಗುಣಾಕಾರವನ್ನ ಮಾಡುವುದು. ಅದಾದ್ಮೇಲೆ ಮುಂದೆ ಇನ್ನು ಕೊಟ್ಟಿದ್ದಾರೆ. ಐಸ್ ಕ್ರೀಮ್ ಎಷ್ಟಿದೆ? 1 2 3 4 5. 2 5 ಗುಂಪುಗಳಿವೆ. 2ಅನ್ನ 5 ಸಾರಿ ಕೂಡಿಸಿದಾಗ 10 ಬರುತ್ತೆ. ಅದೇ ರೀತಿ 2ಅನ್ನ 5 ಸಾರಿ ಗುಣಿಸಿದಾಗ 10 ಬರುತ್ತೆ. ಸೊ ಇದನ್ನ ಈ ರೀತಿ ಮಾಡಬಹುದು. ಅದೇ ರೀತಿ ಮುಂದೆ 6 + 6 12. 6 2 12. 5 + 3 5ಅನ್ನ 3 ಸಾರಿ ಕೂಡಿಸಿದ್ರೆ 15 ಬರುತ್ತೆ. 5 3 15. ಅದೇ ರೀತಿ ಇನ್ನು 2 ಗುಣಾಕಾರ ರೂಪದಲ್ಲಿ ಬರೆ ಅಂತ ಹೇಳಿದ್ದಾರೆ. 4 ಗುಣಿಲೆ 4. ಇಲ್ಲಿ 15 + 15. 15 ಗುಣಿಲೆ 2 30 ಬರುತ್ತೆ. ಅದೇ ರೀತಿ ಮುಂದೆ 8 ಗುಣಿಲೆ 3 24. 4ನೇದು ಎಷ್ಟಿದೆ? 3 ಗುಣಿಲೆ 5 15. 5ನೇದು 5 ಗುಣಿಲೆ 6 30 ಉತ್ತರ ಬರುತ್ತೆ. ಅದೇ ರೀತಿ ಇನ್ನು ಮುಂದಿನ ಪ್ರಶ್ನೆ ಎಷ್ಟು? 3ನೇದು ಗುಣಾಕಾರ ರೂಪಗಳನ್ನು ಸಂಕಲನ ರೂಪಗಳೊಂದಿಗೆ ಗೆರೆ ಎಳೆ ಅಂತ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಹೇಳಿದ್ದೇನೆ 6 ಗುಣಿಲೆ 5. 6ಅನ್ನ 5 ಸರಿ ಕೂಡಿಸಿದ್ದಾರೆ. 7ಅನ್ನ 3 ಸರಿ ಕೂಡಿಸಿದ್ದಾರೆ. 7ಅನ್ನ 3 ಸರಿ ಗುಣಿಸಿರೋದನ್ನ ಇಲ್ಲಿ ತೋರಿಸ್ಬೇಕು. 12 2 12 + 12 ಇಲ್ಲಿ ತೋರಿಸ್ಬೇಕು. 9 + 6 9ಅನ್ನ 6 ಸರಿ ಕೂಡಿಸಿದ್ದಾರೆ. ಟೀಕಲ್ವಾ? ಸೊ ಅದೇ ರೀತಿ ಇದನ್ನ ಬರ್ಕೊಳ್ಳಿ ನೀವು. ಇನ್ನು ಗುಣಾಕಾರದ ಚಿಹ್ನೆ. ಇಲ್ಲಿ ಕೆಳಗಡೆ ಅವರು ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ. 3 4 12. ಆದ್ದರಿಂದ x ಎಂಬುದು ಗುಣಾಕಾರದ ಸಂಕೇತ. ಗುಣಿಲೆ ಚಿಹ್ನೆ. ಗುಣಿಲೆ ಆಯ್ತಾ? ಗುಣಾಕಾರ ಚಿಹ್ನೆ. ಅದಾದ್ಮೇಲೆ ಇನ್ನು ಇಲ್ಲಿ ಇಂಪಾರ್ಟೆಂಟ್ ಇದೆ. ಇವಾಗ 3ಅನ್ನ 2 ಸರಿ ಕೂಡಿಸಿದ್ರೆ 6 ಬರುತ್ತೆ. 3 2 ಸಲ ಅಂದರೆ 6. 3 ಗುಣಿಲೆ 2 6 ಬಂತು. ಆಯ್ತಾ? ಸೊ ಇಲ್ಲಿ ಏನೇನಂತಾರೆ? ಮೊದಲನೇ 3ಅನ್ನ ಏನಂತಾರೆ? ಗುಣ್ಯ. ಎರಡನೇ 2ಅನ್ನ ಗುಣಕ. ಬಂದು ಉತ್ತರ ಏನಂತಾರೆ? ಗುಣಲಬ್ಧ. ಗುಣ್ಯ ಗುಣಕ ಗುಣಲಬ್ಧ. ಈತಲ್ವಾ? ಅದಾದ್ಮೇಲೆ ಇಲ್ಲಿ ಹೇಳಿದ್ದಾರೆ ಗುಣಿಸಲ್ಪಡುವ ಸಂಖ್ಯೆ ಗುಣ್ಯ, ಗುಣಿಸುವ ಸಂಖ್ಯೆ ಗುಣಕ. ಅದಾದ್ಮೇಲೆ ಬಂದ ಉತ್ತರವೇ ಗುಣಲಬ್ಧ. ಈತಲ್ವಾ? ಸೊ ಇನ್ನು ಅಭ್ಯಾಸ 5.2 ನೋಡೋಣ. ಮೊದಲನೇ ಪ್ರಶ್ನೆ ಗುಣಾಕಾರ ಚಿಹ್ನೆ ಉಪಯೋಗಿಸಿ ಬರೆ ಅಂತ ಹೇಳಿದ್ದಾರೆ. ಮೊದಲನೇದು 3 2 ಸಲ ಅಂದರೆ 3ಅನ್ನ 2 ಸಾರಿ ಗುಣಿಸಿದ್ದಾರೆ. ಅದೇ ಎರಡನೇದು 6 4 ಸಲ 6 ಗುಣಿಲೆ 4. 5 2 5 ಸಲ 2 ಗುಣಿಲೆ 5. 7 ಗುಣಿಲೆ 3. 2 ಗುಣಿಲೆ 8. 4 ಗುಣಿಲೆ 9. ಇದೇ ರೀತಿ ನೀವು ಕೂಡ ಬಿಡಿಸ್ಕೊಂಡು ಹೋಗಿ. ಅದಾದ್ಮೇಲೆ ಇನ್ನು ಎರಡನೇ ಪ್ರಶ್ನೆ ಇದೆ ನೋಡಿ. ಕೆಳಗಿನ ಗುಣಾಕಾರ ರೂಪಗಳಲ್ಲಿರುವ ಗುಣ್ಯ ಗುಣಕ ಮತ್ತು ಗುಣಲಬ್ಧಗಳನ್ನು ಖಾಲಿ ಜಾಗದಲ್ಲಿ ಬರೆಯಿರಿ. ಇಲ್ಲಿ ಗುಣ್ಯ ಎಷ್ಟಿದೆ? 3. ಗುಣಕ 6. ಗುಣಲಬ್ಧ 18 ಇದೆ. ಅದೇ ರೀತಿ ಇಲ್ಲೂ ಕೂಡ ಎರಡನೇ ಲೆಕ್ಕ. ಅದೇ ರೀತಿ ಇನ್ನು 3 4 ಕೂಡ ಅದೇ ರೀತಿಯಲ್ಲಿ ಬಿಡಿಸಿದ್ದೇನೆ. ಇನ್ನು ಮೂರನೇ ಲೆಕ್ಕ ಏನಿದೆ? ಮೊದಲನೇದು ನೀನು ಯಾವುದೇ ಸಂಖ್ಯೆಯನ್ನು 0ಯಿಂದ ಗುಣಿಸಿದಾಗ ಬರುವ ಗುಣಲಬ್ಧವೇ 0. ಈತಲ್ವಾ?
ಇನ್ನು ಎರಡನೇ ಪ್ರಶ್ನೆ, ನೀನು ಯಾವ ಸಂಖ್ಯೆಯನ್ನು 1ರಿಂದ ಗುಣಿಸಿದಾಗ ಬರುವ ಗುಣಲಬ್ಧವೇ ಅದೇ ಸಂಖ್ಯೆ ಆಗಿರುತ್ತದೆ. ಉದಾಹರಣೆಗೆ 5 ಗುಣಿಲೆ 1 ಮತ್ತ ಅದೇ ಸಂಖ್ಯೆ ಬರುತ್ತೆ 5, 6 ಗುಣಿಲೆ 1 ಮತ್ತ ಅದೇ ಸಂಖ್ಯೆ ಬರುತ್ತೆ 6. ತಿಳಿತಲ್ವಾ? ಸೊ ಈ ರೀತಿ 1ಕ್ಕೆ ಗುಣಿಸಿದಾಗ ಅದೇ ಸಂಖ್ಯೆ ಬರುತ್ತದೆ. ಇನ್ನು ಗುಣಾಕಾರ ಕೋಷ್ಟಕ, ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸು ಅಂತ ಹೇಳಿದ್ದಾರೆ. ನಾನು ಪೂರ್ಣಗೊಳಿಸಿದ್ದೇನೆ. ಸೊ ನೀವು ಕೂಡ ಇದನ್ನ ಬರ್ಕೊಳ್ಳಿ, ಅದೇ ರೀತಿ ಮನೆಯಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಿರಿ. ಅದಾದ್ಮೇಲೆ ಇನ್ನು 6ರ ಮಗ್ಗಿ ಇಲ್ಲಿದೆ, ಅಂದ್ರೆ 6ರ ಗುಣಾಕಾರ, 7ರ ಗುಣಾಕಾರ, ಅದೇ ರೀತಿ 8ರ ಗುಣಾಕಾರ ಕೂಡ ಇಲ್ಲೇ ಇದೆ. ಅದೇ ರೀತಿ ಇಲ್ಲಿ 9ರ ಗುಣಾಕಾರ ಕೂಡ ಇದೆ, 10ರ ಗುಣಾಕಾರ ಕೂಡ ಇಲ್ಲೇ ಇದೆ. ಅದಾದ್ಮೇಲೆ ಇಲ್ಲಿ ನೆನಪಿಡುವಂತ ಇದೆ, ಅದೇ ಒಂದು ಸಂಖ್ಯೆ, ಯಾವುದೇ ಸಂಖ್ಯೆಗೆ 1ರಿಂದ ಗುಣಿಸಿದಾಗ ಬರುವ ಗುಣಲಬ್ಧವು ಅದೇ ಸಂಖ್ಯೆ ಆಗಿರುತ್ತದೆ. ಯಾವುದೇ ಸಂಖ್ಯೆಗೆ 0ಯಿಂದ ಗುಣಿಸಿದಾಗ ಬರುವ ಗುಣಲಬ್ಧವು 0 ಆಗಿರುತ್ತದೆ. ಇನ್ನು ಮಗ್ಗಿ ಕೋಷ್ಟಕ ಇದೆ ನೋಡಿ, 2ರ ಮಗ್ಗಿ ಇಲ್ಲಿ 1 2 3 4 5 6 ಈ ರೀತಿ ಬರ್ಕೊಳ್ಳಿ. ಅದಾದ್ಮೇಲೆ ಇನ್ನೇನ್ ಮಾಡಿ, 1 2 3 4 5 6, ಆಮೇಲೆ 3ರ ಮಗ್ಗಿ ಇಲ್ಲಿ ಕೊನೆಗೆ ಬರುತ್ತೆ, 2ರ ಮಗ್ಗಿ ಇಲ್ಲಿ ಬಂತು. ಇನ್ನು 4 1 2 3 4 5 6 7 8, ಅದಾದ್ಮೇಲೆ 4 8 12 ಇದು 4ರ ಮಗ್ಗಿ. ಅದೇ ರೀತಿ 5 10 15 ಇದು 5ರ ಮಗ್ಗಿ ಕೂಡ ಆಗುತ್ತೆ. ತೀತಲ್ವಾ? ಸೊ ಈ ರೀತಿ ಅದನ್ನ ಬಿಡಿಸಬೇಕು. ಸೊ ಮಗ್ಗಿ ಕೋಷ್ಟಕವನ್ನು ಕೊಟ್ಟಿದ್ದಾರೆ, ಒಂದ್ಸರಿ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮನೆಯಲ್ಲಿ. ಅದೇ ರೀತಿ ಇಲ್ಲಿ ಕೊಟ್ಟಿದ್ದಾರೆ 9ರ ಮಗ್ಗಿಯ ಮೋಜು ಅಂತ ಹೇಳಿದ್ದಾರೆ. ಸೊ ಅದನ್ನ ಒಂದ್ಸರಿ ನೋಡ್ಕೊಳ್ಳಿ. ಇನ್ನು ಅಭ್ಯಾಸ 5.3, ಮೊದಲನೇದು, ಗುಣಾಕಾರ ರೂಪಗಳನ್ನು ಹೊಂದಿರುವ ಈ ಕೆಳಗಿನ ಬೀಗಗಳಿಗೆ ಸರಿ ಹೊಂದುವ ಕೀಲಿ ಕೈ ಯಾವುದೆಂಬುದನ್ನು ಪತ್ತೆ ಹಚ್ಚಿ ಸರಿ ಗುರುತನ್ನು ಹಾಕಿ. ನೋಡಿ, 7 3 ಎಷ್ಟು ಬರುತ್ತೆ ಉತ್ತರ? 21. 21 ಎಲ್ಲಿದೆ? ಇಲ್ಲಿದೆ ನೋಡಿ, 3ನೇ ಕೀಲಿ, ಅದಕ್ಕೆ ಸರಿ ಚಿಹ್ನೆ ಹಾಕಿ. 5 5 25, 25 ಎಲ್ಲಿ ಬರುತ್ತೆ? 2ನೇ ಚಾವಿ, 2ನೇಗೆ ಕೀಲಿ ಕೈ ಹಾಕಿ ಅದಕ್ಕೆ. 4 8 32, 32 ಎಲ್ಲಿದೆ? ಹುಡುಕಿ, ಇಲ್ಲಿ 38ಕ್ಕೆ ಸರಿ ಚಿಹ್ನೆ ಹಾಕಿ. 10 6 ಎಷ್ಟು? 60, 60ನ್ನ ಹುಡುಕಿ, 60 ಇಲ್ಲಿದೆ, 60ಕ್ಕೆ ಸರಿ ಚಿಹ್ನೆ ಹಾಕಿ. ಇನ್ನು 9 1 9, 9ನ್ನ ಸರಿ ಚಿಹ್ನೆ, 9ರ ಮುಂದೆ ಸರಿ ಚಿಹ್ನೆ ಹಾಕಿ. ಇನ್ನು ಎರಡನೇದು ಏನಿದೆ ಇಲ್ಲಿ, ಚಿತ್ರವನ್ನು ವೀಕ್ಷಿಸು, ಗುಣಲಬ್ಧಗಳಿಂದ ಖಾಲಿ ಜಾಗ ಭರ್ತಿ ಮಾಡು ಅಂತ ಇದೆ. ಆಯ್ತಾ? 1 ಕೊಟ್ಟಿದ್ದಾರೆ, 2 6 12, ಇನ್ನು 7 5 35, 0 8 0, 4 9 36, 1 7 7, 9 2 18, 3 3 9, 4 5 20. ಸೊ ಇದೇ ರೀತಿ ನೀವು ಕೂಡ ಬಿಡಿಸಿ. ಇನ್ನು 3ನೇ ಲೆಕ್ಕ ಇಲ್ಲಿ ಬಂದಿದೆ, ಗುಣಾಕಾರ ಮಾಡಿ ಗುಣಲಬ್ಧ ಬರೆ. 2 5 10, ಆಯ್ತಾ? 4 1 4, 3 0 0, 9 3 27, 7 9 63, 6 4 24, 48, 14, 50, 18 ಇದು ಉತ್ತರ ಬರುತ್ತೆ. ಅದೇ ರೀತಿ ಇನ್ನು ಮುಂದೆ ನಿತ್ಯ ಜೀವನದಲ್ಲಿನ ಗುಣಾಕಾರ, ಇದನ್ನೆಲ್ಲ ನೋಡ್ಕೊಳ್ಳಿ. ಅದಾದ್ಮೇಲೆ ನಾವು ಮತ್ತೆ ಮುಂದೆ ಹೋಗೋಣ. ಅಭ್ಯಾಸ 5.4 ಇದೆ ನೋಡಿ. ಮೊದಲನೇದು, ಕೆಳಗಿನವುಗಳನ್ನು ಬಿಡಿಸಿ ಅಂತ ಇದೆ. ಆಯ್ತಾ? ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. 6 ಜೊತೆ ಬಳೆಗಳಿವೆ, ಒಂದು ಜೊತೆಯಲ್ಲಿ 2 ಬಳೆಗಳಿದ್ದರೆ ಒಟ್ಟು ಬಳೆಗಳೆಷ್ಟು? 6 × 2 12, ಉತ್ತರ 12. ಅವರು ಉದಾಹರಣೆ ಕೊಟ್ಟಿದ್ದಾರೆ. ಇನ್ನು ಎರಡನೇ ಪ್ರಶ್ನೆ, 4 ಗೊಂಚಲಗಳಿವೆ, 4 ಬರ್ಕೊಳ್ಳಿ, ಪ್ರತಿ ಗೊಂಚಲದಲ್ಲಿ 6 ಇವೆ, ಆ 4 × 6 24, ಉತ್ತರ ಎಷ್ಟು? 24 ದ್ರಾಕ್ಷಿಗಳಿವೆ. ಅದೇ ರೀತಿ 3ನೇ ಪ್ರಶ್ನೆ, 5 4 20, ಉತ್ತರ 20 ಬರುತ್ತೆ. ಅದಾದ್ಮೇಲೆ ಇನ್ನು 4ನೇ ಪ್ರಶ್ನೆ, 3 × 1 3, ಪ್ರತಿ ಹುಡುಗಿ 1 ಛತ್ರಿ ಹಿಡಿದಿದ್ದಾಳೆ, 1 2 3, ಉತ್ತರ ಎಷ್ಟು ಬಂತು? 3, 1 3 3. ಅದಾದ್ಮೇಲೆ ಇನ್ನು 5ನೇ ಪ್ರಶ್ನೆ, 7 ಬಿಂದಿ ಪ್ಯಾಕೆಟ್ಗಳಿವೆ, ಪ್ರತಿ ಪ್ಯಾಕೆಟ್ ನಲ್ಲೂ 6 ಬಿಂದಿಗಳಿವೆ, ಹಾಗಾದ್ರೆ ಒಟ್ಟು 7 × 6 ಮಾಡ್ಬೇಕು, 42, ಉತ್ತರ ಎಷ್ಟು ಬಂತು? 42. ಅದೇ ರೀತಿ ಮುಂದೆ ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ಬಿಡಿಸು ಅಂತ ಹೇಳಿದ್ದಾರೆ. ಮೊದಲನೇದು ಉದಾಹರಣೆ ಕೊಟ್ಟಿದ್ದಾರೆ, 8 4 32 ವಿದ್ಯಾರ್ಥಿಗಳಿದ್ದಾರೆ. ಎರಡನೇದು ನೋಡೋಣ. ಒಂದು ಸಾಲಿನಲ್ಲಿ 10 ಸಸ್ಯಗಳನ್ನು ಬೆಳೆಸಲಾಗಿದೆ, ಅಂತಹ 6 ಸಾಲುಗಳಲ್ಲಿ ಬೆಳೆಸಲಾದ ಸಸಿಗಳೆಷ್ಟು ಕೇಳಿದ್ದಾರೆ. 10 × 6 60 ಸಸಿಗಳು. 3ನೇ ಪ್ರಶ್ನೆ, ಒಂದು ಐಸ್ ಕ್ರೀಮ್ ಬೆಲೆ 6 ರೂಪಾಯಿ, ಆದರೆ 9 ಐಸ್ ಕ್ರೀಮ್ನ ಬೆಲೆ ಎಷ್ಟು ಕೇಳಿದ್ದಾರೆ. 6 9 54 ರೂಪಾಯಿಗಳು. ಅದೇ ರೀತಿ ಇನ್ನು 4ನೇದು, ಒಂದು ವಾರದಲ್ಲಿ 7 ದಿನಗಳಿವೆ, ಹಾಗಾದರೆ 4 ವಾರಗಳಲ್ಲಿ 7 4 28, 7 4 28,
ಐದನೇದು ಖೋ ಖೋ. ಒಂದು ಖೋ ಖೋ ತಂಡದಲ್ಲಿ 9 ಆಟಗಾರರಿದ್ದಾರೆ. ಹಾಗಾದರೆ 4 ತಂಡಗಳಲ್ಲಿ ಆಟಗಾರರು ಎಷ್ಟು? 9 ಗುಣಿಲೆ 4 ಎಷ್ಟು? 36 ಉತ್ತರ ಬರುತ್ತದೆ. ಅದೇ ರೀತಿ 2 ಅಂಕೆ ಸಂಖ್ಯೆಗಳ ಗುಣಲಬ್ಧವನ್ನ ಇಲ್ಲಿ ಕೆಳಗಡೆ ನೋಡೋಣ. ಇನ್ನು 5ನೇ ಪ್ರಶ್ನೆ ನಾನು ಒಂದೇ ಮೊದಲನೇದು ಬಿಡಿಸ್ತೇನೆ. 12 ಗುಣಿಲೆ 4 ಇದೆ ಆಯ್ತಾ. ಸೊ ನೀವೇನ್ ಮಾಡ್ಬೇಕು ಇವಾಗ? 4 2 8, ಅದಾದ್ಮೇಲೆ ಮತ್ತೆ 4 1 4, ಉತ್ತರ ಎಷ್ಟು ಬಂತು? 48. ಅದೇ ರೀತಿ 3 3 9, ಮತ್ತೊಂದು 3 3 9, ಉತ್ತರ ಎಷ್ಟು? 99. ಸೊ ಇದೇ ರೀತಿ ನೀವು ಕೂಡ ಬಿಡಿಸಬೇಕು ಆಯ್ತಾ. ಸೊ ಎಲ್ಲವನ್ನು ಕೊಟ್ಟಿದ್ದೇನೆ. 88, 48, 455 ಬರುತ್ತೆ, 328, ಅದಾದ್ಮೇಲೆ 148, ಅದಾದ್ಮೇಲೆ 100, ಅದಾದ್ಮೇಲೆ 126. ಸೊ 3 ಅಂಕಿದು ಒಂದು ಹೇಳ್ತೀನಿ. ಇದನ್ನ ಹೆಂಗ್ ಮಾಡೋಣ ಅಂದ್ರೆ, ಇವಾಗ 82 ಗುಣಿಲೆ 4 ಇದೆ ಆಯ್ತಾ. 4 2 ಎಷ್ಟು? 8, 4 8 32. ಡೈರೆಕ್ಟ್ ಇಲ್ಲಿ ಬರೆದು ಬಿಡಿ, ಮುಗೀತು ಅಷ್ಟೇ. 328 ಉತ್ತರ ಬರುತ್ತೆ. ಈತಲ್ವಾ. ಸೊ ಅದೇ ರೀತಿ ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. 2ನೇ, ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಇದೆ. ಮೊದಲನೇ ಪ್ರಶ್ನೆ, ಎಷ್ಟು? 12 ಪುಸ್ತಕಗಳನ್ನು ಒಂದು ಕಪಾಟಿನಲ್ಲಿ ಇಡಬಹುದು. ಅಂತಹ 4, 12 ಗುಣಿಲೆ 4 48 ಪುಸ್ತಕಗಳನ್ನ ಇಡಬಹುದು. 2ನೇ ಪ್ರಶ್ನೆ, ಒಂದು ಟ್ರಿಪ್ ನಲ್ಲಿ 30 ಮಂದಿ ವಿದ್ಯಾರ್ಥಿಗಳು. ಅದೇ ರೀತಿ 3 ಟ್ರಿಪ್ ಆಗುತ್ತೆ. ಎಷ್ಟು? 30 ಗುಣಿಲೆ 3 90 ವಿದ್ಯಾರ್ಥಿಗಳು. ಇನ್ನು 3ನೇ ಪ್ರಶ್ನೆ, 11 ಒಂದು ಕ್ರಿಕೆಟ್ ತಂಡದಲ್ಲಿ 11 ಮಂದಿ ಆಟಗಾರರಿದ್ದಾರೆ. ಹಾಗಾದರೆ 3 ತಂಡಗಳಲ್ಲಿ 11 ಗುಣಿಲೆ 3 33 ಉತ್ತರ ಬರುತ್ತೆ. ಇನ್ನು ದಶಕ ಸಹಿತ ಗುಣಿಸುವುದು. ಸೊ ಇದು ಕೂಡ ಇವತ್ತಿನ ದಿನ ನೋಡೋಣ. ಇಲ್ಲಿ ಅಭ್ಯಾಸ 5.6 ಇದೆ. ನಾನು ಎಲ್ಲ ಲೆಕ್ಕಗಳನ್ನ ಬಿಡಿಸಿದ್ದೇನೆ, ನಿಮಗೆ ಒಂದು ತಿಳಿಸ್ತೀನಿ ಆಯ್ತಾ. ಸೊ ಇಲ್ಲಿ 26 ಗುಣಿಲೆ 3 ಇದೆ ಆಯ್ತಾ. ಇವಾಗ 3 6 ಎಷ್ಟು? 18. 18 ಆಯ್ತಾ. 8 ಇಲ್ಲಿ ಬರ್ಕೊಂಡ್ರೆ 1 ಇಲ್ಲಿ ಕೊಡ್ಬೇಕು. ಇನ್ನು ಮತ್ತೆ 3 2 ಗುಣಿಸ್ಬೇಕು. 3 2 6, 6 ಮತ್ತೆ ಇದೊಂದು ಕೂಡಿಸ್ಬೇಕಲ್ಲ, 7. ಎಷ್ಟು ಬತ್ತು ಉತ್ತರ? 78. ಐತಲ್ವಾ. ಸೊ ಇದೇ ರೀತಿ ಎಲ್ಲ ಲೆಕ್ಕಗಳನ್ನ ಬಿಡಿಸಿದ್ದೇನೆ. ಒಂದ್ಸಾರಿ ನೀವು ನೋಡ್ಕೊಳ್ಳಿ, ಬರೆದಿದ್ದರೆ ನಿಮ್ಮ ಶಿಕ್ಷಕರಿಗೆ ಕೇಳಿರಿ. ಅದಾದ್ಮೇಲೆ ಇನ್ನು 2ನೇ ಪ್ರಶ್ನೆ, ಕೆಳಗಿನ ಸಮಸ್ಯೆಗಳನ್ನು ಬಿಡಿಸು ಅಂತ ಹೇಳಿದ್ದಾರೆ. ನೋಡಿ, ಒಂದು ಪ್ಯಾಕೆಟ್ ನಲ್ಲಿರುವ ಪೆನ್ಸಿಲ್ಗಳು ಎಷ್ಟಿವೆ? 12 ಇವೆ ಆಯ್ತಾ. ಅಂತಹ ಪ್ಯಾಕೆಟ್ಗಳ ಸಂಖ್ಯೆ ಎಷ್ಟಿದೆ? 8 ಇದೆ. ಇನ್ನೇನ್ ಮಾಡ್ಬೇಕು? ಅವುಗಳನ್ನ ಒಟ್ಟು ಪೆನ್ಸಿಲ್ಗಳ ಸಂಖ್ಯೆ ಕಂಡುಹಿಡಿಯಲಿಕ್ಕೆ 12 ಗುಣಿಲೆ 8 ಮಾಡ್ಬೇಕು. ಇಲ್ಲಿ ನೋಡಿ, 8 2 16, 6 ಇಲ್ಲಿ ಬರ್ಕೊಂಡು 1 ಇಲ್ಲಿ ಕೊಡಿ, ದಶಕ ಆಯ್ತಾ. ಇನ್ನು 8 ಕೆಳಗಡೆ ಇಲ್ಲೊಂದಿದೆ, 8 ಈ 1ಕ್ಕೆ ಗುಣಿಸಿ. 8 1 8 ಪ್ಲಸ್ ಇದು 1 ಮಾಡ್ಬೇಕಲ್ವಾ, 9. ಎಷ್ಟು ಬಂತು? 96. ಮೊದಲು 8ನ್ನ 2ಕ್ಕೆ ಗುಣಿಸಬೇಕು. ಅದಾದ್ಮೇಲೆ ಬಂದ ಉತ್ತರದಲ್ಲಿ 1 ಇಲ್ಲಿ ಕೊಟ್ಟು 6 ಕೆಳಗಡೆ ಬರಬೇಕು. ಅಂದ್ರೆ 8 2 16, 16. 8 1 ಇಲ್ಲಿ ಕೆಳಗಡೆ ಇದು 1 ಇರುತ್ತಲ್ಲ, ಇದಕ್ಕೆ ಮತ್ತೆ 8ರಿಂದ ಗುಣಿಸಬೇಕು. 8 1 8 ಪ್ಲಸ್ 9. ಉತ್ತರ ಎಷ್ಟು ಬಂತು? 96. ಈತಲ್ವಾ. ಅದೇ ರೀತಿ ಮುಂದಿನ ಲೆಕ್ಕಗಳನ್ನ ನೋಡೋಣ. ಇನ್ನು 2ನೇ ಪ್ರಶ್ನೆ, ಕುಂಡದಲ್ಲಿರುವ ಹೂಗಳ ಸಂಖ್ಯೆ 25. ಪ್ರತಿ ಹೂವಿನಲ್ಲಿರುವ ದಳಗಳ ಸಂಖ್ಯೆ 5. ಒಟ್ಟು ದಳಗಳ ಸಂಖ್ಯೆ ಎಷ್ಟು? 125. ಅಂದ್ರೆ 25 ಗುಣಿಲೆ 5 125. ಅದಾದ್ಮೇಲೆ ಇನ್ನು 3ನೇ ಪ್ರಶ್ನೆ, ಪ್ರತಿ ಪುಸ್ತಕದ ಬೆಲೆ 65 ರೂಪಾಯಿ. ಪುಸ್ತಕದ ಸಂಖ್ಯೆ 3. 65 ಗುಣಿಲೆ 3. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಮಾಡ್ತೀನಿ ಒಂದ್ಸರಿ. 3 5 15, 5 ಕೆಳಗಡೆ ಇಡಿ, 1 ಇಲ್ಲಿ ಮೇಲ್ಗಡೆ ಬರ್ಕೊಳ್ಳಿ. ಅದಾದ್ಮೇಲೆ ಮತ್ತೆ 3 6 18 ಪ್ಲಸ್ ಇದು 1 19, 195 ರೂಪಾಯಿಗಳು ಆಯ್ತಾ. ಅದಾದ್ಮೇಲೆ ಇನ್ನು 2 ಅಂಕಿ ಗುಣಾಕಾರ. ಇಲ್ಲಿದೆ 5.7 ಗುಣಿಸು ಅಂತ ಇದೆ. 14 ಗುಣಿಲೆ 32 ಕೊಟ್ಟಿದ್ದಾರೆ. ಏನ್ ಮಾಡ್ತೀರಾ? ಇವಾಗ ನೋಡಿ, 4 2 8, 4 3 12, 128 ಆಯ್ತಾ. ಪ್ಲಸ್ ಇನ್ನು 1ರಿಂದ ಗುಣಿಸಬೇಕು. 1 2 2, 1 3 3, 32 ಇಟ್ರ
ಇದನ್ನ ಬ್ಲಾಕ್ ಮಾಡಬೇಕು. ಎರಡನೇ ಸಂಖ್ಯೆ ದಶಕದ ಅಂಕಿಯಿಂದ ಗುಣಾಕಾರ ಮಾಡಬೇಕಾದ್ರೆ ಈ ಒಂದು ಸ್ಥಾನವನ್ನ ಬಿಡಬೇಕು, ಖಾಲಿ ಬಿಡಬೇಕು. ಆಯ್ತಾ? ಇದನ್ನ ಕೂಡಿಸಿವಾಗ 8 ಇದನ್ನೇನ ಕೌಂಟ್ ಮಾಡಂಗಿಲ್ಲ, 8 ಹಾಗೆ ಬರ್ಕೊಳ್ಳಿ. ಆಯ್ತಾ? 2 2 4, 3 + 1 4, 448 ಬಂತು ನೋಡಿ ಉತ್ತರ. ಇದನ್ನ ನಿಮ್ಮ ಶಾಲೆಯಲ್ಲಿ ಕೂಡ ತಿಳಿಸ್ತಾರೆ. ಅದೇ ರೀತಿ ಎರಡನೇ ಉತ್ತರ 605, ಮೂರನೇ ಉತ್ತರ 902 ಬರುತ್ತೆ. ನಾಲ್ಕನೇ ಉತ್ತರ 900 ಬರುತ್ತೆ. 943, 850 ಬರುತ್ತೆ ಉತ್ತರ. ಆಯ್ತಾ? ಸೊ ಅದಾದ್ಮೇಲೆ ಇನ್ನು ಎರಡನೇ ಪ್ರಶ್ನೆ. ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸುವಂತ ಇದೆ. ಮೊದಲನೇ ಪ್ರಶ್ನೆ, ಪೀಟರ್ ಅಂಚೆ ಚೀಟಿ ಸಂಗ್ರಹದ ಪುಸ್ತಕಗಳ ಪುಟಗಳು ಎಷ್ಟಿವೆ? 30 ಇವೆ. ಪ್ರತಿ ಪುಟದಲ್ಲಿರುವ ಸ್ಟ್ಯಾಂಪ್ಗಳ ಸಂಖ್ಯೆ 12. ಏನ್ ಬರಿಬೇಕಾಗಾದ್ರೆ, ಪೀಟರ್ನ ಬಳಿ ಇರುವ ಒಟ್ಟು ಸ್ಟ್ಯಾಂಪುಗಳ ಬೆಲೆ 30 ಗುಣಿಲೆ 12 ಎಷ್ಟಾಗುತ್ತೆ? 360 ಆಗುತ್ತೆ. ಇವಾಗ 2 0 0, 2 3 60. ಆಯ್ತಾ? ಇನ್ ದಶಕ ಮಾಡ್ಬೇಕಾದ್ರೆ ಒಂದು ಸಂಖ್ಯೆ ಬ್ಲಾಕ್ ಮಾಡಿರಿ, ಬಿಡಿ ಸಂಖ್ಯೆ. ಅದಾದ್ಮೇಲೆ 30 ಹಾಗೆ ಬರ್ಕೊಳ್ಬೇಕು. ಎಷ್ಟು? 0 ಇದು 0 ಆಗುತ್ತೆ ಕೊಡೆಯದು. 6 + 0 6, 3 ಹಾಗೆ ಇಡಿ, 360. ಉತ್ತರ ಎಷ್ಟು ಬಂತು? 360. ಅದಾದ್ಮೇಲೆ ಎರಡನೇ ಪ್ರಶ್ನೆಯ ಉತ್ತರ ಎಷ್ಟು ಬರುತ್ತೆ? 430 ರೂಪಾಯಿಗಳು. ಅದಾದ್ಮೇಲೆ ಮೂರನೇ ಪ್ರಶ್ನೆಯ ಉತ್ತರ ಎಷ್ಟು ಬರುತ್ತೆ? 780. ಸೊ ನಾನಿಲ್ಲಿ 2 ಸರಿ ಮಾಡಿದ್ದೇನೆ. 2 ಸರಿ ಯಾಕೆ ಮಾಡಿದ್ದೇನೆ ಅಂತ ಅದನ್ನು ಹೇಳ್ತೀನಿ. ಮೊದಲು 52 ಅಂದ್ರೆ 15 2 ಡಿವೈಡ್ ಮಾಡ್ಕೊಳ್ಳಿ. 2 ಅಂದ್ರೆ 10 + 5 ಬರುತ್ತೆ. ಮೊದಲು 52 5ರಿಂದ ಗುಣಿಸಿ, ಅದಾದ್ಮೇಲೆ ಮತ್ತೆ 52 10ರಿಂದ ಗುಣಿಸಿ. ಇಲ್ಲಿ ನೋಡಿ, ಮೊದಲು ನಾನೇನ್ ಮಾಡಿದ್ದೀನಿ? 52 5ರಿಂದ ಗುಣಿಸಿದ್ದೇನೆ. ಆಯ್ತಾ? ಅದಾದ್ಮೇಲೆ 52 ಮತ್ತೆ 10ರಿಂದ ಗುಣಿಸಿದ್ದೇನೆ. 260 ಇಲ್ಲಿ ಬಂತು, 520 ಇಲ್ಲಿ ಬಂತು, 520 ಉತ್ತರ. ಆಯ್ತಾ? ಸೊ ಅದಾದ್ಮೇಲೆ ಇವೇನ್ ಮಾಡಿ, 260 + 520 ಎಷ್ಟು ಬಂತು? 780. ಇದು ನಿಮಗೆ ಈಸಿ ಆಗುತ್ತೆ. 780 ಉತ್ತರ ಎಷ್ಟು ಬಂತು? 780. ಇಲ್ಲಾಂದ್ರೆ ಒಂದ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತದು, ಅದಕ್ಕೋಸ್ಕರ. ಸೊ ಇಲ್ಲಿವರೆಗೂ ನೀವು ಏನ್ ನೋಡಿದ್ರಿ? ಅಧ್ಯಾಯ 5 ಗುಣಾಕಾರ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ನಾನು ಬಿಡಿಸಿದ್ದೇನೆ. ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ. ನಾವು ಮತ್ತೆ ಮುಂದಿನ ವಿಡಿಯೋನಲ್ಲಿ ಭಾಗಾಕಾರ ಈ ಪಾಠದ ಎಲ್ಲ ಪಠ್ಯೋತ್ತರ ಮತ್ತು ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ.